ಹೇಳು, ನಿನ್ ಮಗನಿಂದ ನಿನಗೇನ್ ಸಮಸ್ಯೆ? ಅವನು 6 ತಿಂಗಳಿಂದ ನನ್ನ ಜೊತೆ ಮಾತಾಡೋದನ್ನ ಬಿಟ್ಟಿದ್ದಾನೆ. ಅವನು ಎಲ್ಲಿರ್ತಾನೆ? ಇದೇ ಮನೆಯಲ್ಲಿ ನನ್ನ ಜೊತೆಲೇ ಇದ್ದಾನೆ. ನಿನ್ ಜೊತೆ ಈ ಮನೇಲೇ ಇದ್ದು ಮಾತಾಡಲ್ವಾ? ಮದ್ವೆ ಮಾಡಿದ್ಯೇನೆ ನಿನ್ ಮಗನ್ಗೆ? ಸೊಸೆ ಬಂದಿದ್ದಾಳೇನೆ? ಅಯ್ಯೋ ಇಲ್ಲ, ಅವನಿನ್ನೂ ಚಿಕ್ಕವನು, ಈಗ ಹೈಸ್ಕೂಲ್ಗೆ ಬಂದಿದ್ದಾನೆ. ಅಯ್ಯೋ ಹೌದಾ? ನಾನೆಲ್ಲೋ ಮದುವೆಯಾಗಿ 1 ವರ್ಷದಾಗ ನನ್ನ ಮಗ ಬ್ಯಾರೆಯಾದ, ಮುದ್ದು ಮಡದಿಯ ಮಾತು ಕೇಳಿ ತನ್ನ ತಾಯ ಕೊಲ್ಲಲೋದ, ಹಿಂಗಾಯ್ತನೋ ನಿನ್ ಪರಿಸ್ಥಿತಿ ಅನ್ಕೊಂಡೆ. ಅವನಿನ್ನೂ ಚಿಕ್ಕೋನು ಅಲ್ವೇ? ನಿನ್ ಮಗ ನಿನ್ನ ಹತ್ರ ಮಾತಾಡದೆ ಇರೋ ತರ ನೀನೇನೇ ಮಾಡ್ದೆ? ಅವನಿಗೆ ನಾನೇ ಅಪ್ಪ ಅಮ್ಮ ಎಲ್ಲ ಆಗಿ ಅವನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾ ಅವ್ನು ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಬಂದೆ. ಅವನ ಸಂತೋಷನೇ ನನ್ನ ಸಂತೋಷ ಅಂತ ತಿಳ್ಕೊಂಡೆ. ಅಂದ್ರೆ ಮಗನ್ನ ತುಂಬಾ ಮುದ್ದಿನಿಂದ ಬೆಳೆಸಿದೀಯಾ ಅನ್ನು? ಹೌದು. ಅವ್ರಪ್ಪ ಅವನಿಗೆ ಬುದ್ಧಿ ಹೇಳಲೇನೆ? ಅವನವ್ರಪ್ಪನ ನೋಡೇ ಇಲ್ಲ. ಓಹ್ ಹಾಗಾ? ಅದಕ್ಕೆ ನೀನು ಅವನಿಗೆ ಅಪ್ಪ ಅಮ್ಮ ಎಲ್ಲ ನಾನೇ ಅಂತ ಹೇಳ್ಕೊಂಡಿದ್ದು? ಹೌದು ಪ್ರತಿಭಾ, ನಂಗೆ ನನ್ನ ಜೀವನದಲ್ಲಿ ನನ್ನ ಮಗನ್ ಬಿಟ್ರೆ ಬೇರೆ ಯಾರು ಇಲ್ಲ. ನಾನು ಬದುಕಿರೋದೇ ಅವನಿಗೋಸ್ಕರ ಅಂದ್ರೂ ತಪ್ಪಿಲ್ಲ. ಅಂಥದ್ರಲ್ಲಿ ಅವನೇ ನನ್ನ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನಾನು ಬದುಕಿರೋದಾದ್ರೂ ಯಾಕೆ ಹೇಳು? ಅಳ್ಬೇಡ ಶಕ್ತಿ, ನಾನು ನಿನ್ನ ಮಗನ ಹತ್ರ ಮಾತಾಡ್ತೀನಿ. ಎಲ್ಲಿ ಹೋಗಿದ್ದಾನೆ ಅವನು? ಸ್ಕೂಲ್ಗೆ ಹೋಗಿದ್ದಾನೆ, ಇನ್ನೇನು ಬರ್ತಾನೆ. ಸರಿ ಬರಲಿ, ನಾನು ಮಾತಾಡ್ತೀನಿ. ಆಗ್ಲೇ ಕಾಫಿನೋ ಟೀನೋ ಕೊಡ್ತೀನಿ ಇಂದಿಯಲ್ಲ, ಹೋಗಿ ತಗೊಂಡ್ ಬಾ. ಇವ್ರಿಗೆ ಔಷಧಿ ಮಾತ್ರೆಗಿಂತ ಈಗ ಬೇಕಾಗಿರೋದು ಮಾನಸಿಕ ನೆಮ್ಮದಿ. ಅದೊಂದು ದೊಡ್ಡ ಮರೀಚಿಕೆ ಆಗ್ಬಿಟ್ಟಿದೆ ಡಾಕ್ಟ್ರೆ. ನೀವು ಬರ್ಕೊಡೋ ಔಷಧಿ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ತಗೊಂಬರ್ಬೋದು. ಈ ನೆಮ್ಮದಿ ಎಲ್ಲಿಂದ ತಗೊಂಬರ್ಲಿ ಡಾಕ್ಟ್ರೆ? ಔಷಧಿಗೆ ಅಂಗಡಿವರೆಗೂ ಹೋಗ್ಬೇಕಾಗತ್ತೆ, ಆದರೆ ನೆಮ್ಮದಿನ ಎಲ್ಲೂ ಹುಡುಕ್ಬೇಕಾಗಿಲ್ಲ. ಅದು ನಮ್ಮಲ್ಲೇ ಇರುತ್ತೆ, ಅದನ್ನ ಹೆಕ್ಕಿ ತೆಗಿಬೇಕಷ್ಟೆ. ಇವರೇನಾ ಅಮೆರಿಕಾದಲ್ಲಿರೋ ನಿಮ್ಮ ಮಗ ಸೊಸೆ? ನಾವು ಏನ್ರಿ ಇಷ್ಟು ದಿನ ನೀವು ಬರಲಿಲ್ಲ ಅಂತ ಕೊರಗ್ತಾ ಇದ್ರು, ಇನ್ನು ನೀವು ಬಂದಿದ್ದೀರಾ, ಈಗಲಾದ್ರೂ ನೆಮ್ಮದಿಯಾಗಿ ನೋಡ್ಕೊಳ್ಳಿ. ವಯಸ್ಸಾದವ್ರ ಮನಸ್ಸನ್ನ ಯಾಕೆ ನೋಯಿಸ್ತೀರಾ? ಒಂದು ಮಾತು ಹೇಳ್ತೀನಿ ತಿಳ್ಕೊಳ್ಳಿ, ವಯಸ್ಸಾದ ಕಾಲದಲ್ಲಿ ಅಪ್ಪ ಅಮ್ಮನಿಗೆ ಆಸರೆಯಾಗಿ ನಿಲ್ಲೋದು ಪ್ರತಿ ಮಕ್ಕಳ ಕರ್ತವ್ಯ. ಅಮೇರಿಕಾ ಅನ್ನೋ ಆಯಸ್ಕಾಂತನ ಮರೆತು ಕೊನೆಗಾಲದಲ್ಲಾರು ಹೆತ್ತವ್ರ ಸೇವೆ ಮಾಡಿ. ಅದಕ್ಕಿಂತ ನೆಮ್ಮದಿ ಡಾಲರ್ ರೂಪಾಯಿ ಕನ್ವರ್ಷನ್ ಲೆಕ್ಕಾಚಾರದಲ್ಲೂ ಸಿಗೋದಿಲ್ಲ. ಡಾಕ್ಟ್ರೆ, ಇನ್ಮೇಲೆ ನಾವ್ ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀವಿ, ನೀವೇನು ಯೋಚನೆ ಮಾಡಬೇಡಿ. ಇವ್ರಿಗೆ ಬೇಕಾದ ನೆಮ್ಮದಿ ನಾವು ಕೊಡ್ತೀವಿ. ಹೌದು ಡಾಕ್ಟ್ರೆ, ನಾವ್ ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀವಿ. ವೆರಿ ಗುಡ್. ಇನ್ನೇನು ರಾಮಚಂದ್ರಯ್ಯನವರೇ, ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ಇನ್ಮೇಲೆ ನನ್ನ ಅಗತ್ಯನೇ ಇಲ್ಲ ನಿಮಗೆ. ನಾನಾಗಿ ಬಂದರೂ ಯಾಕೆ ಬಂದ್ರಿ ಡಾಕ್ಟ್ರೇ ಅಂತ ಕೇಳ್ತೀರಾ. ಬರ್ತೀನಿ ಸರ್. ಅಪ್ಪ ಏನಾಯ್ತು? ಅಮ್ಮಂಗೆ ಯಾಕೆ ಹೀಗಾಯ್ತು? ನಿಮ್ ಮಗ ಬರ್ತೀನಿ ಅಂತ ಹೇಳಿ ಬರ್ಲಿಲ್ವಾ? ಇಲ್ಲಮ್ಮ, ಈ ಮನೆ ಮೇಲೆ ಯಾರ್ದೋ ದುಷ್ಕರ್ಮಗಳು ಕಣ್ಣು ಬಿದ್ದುಬಿಟ್ಟಿದೆ. ಈ ಮನೇನ ತಮ್ಮದು ಮಾಡ್ಕೋಬೇಕು ಅಂತ ಹೇಳಿ ಏನೇನೋ ಹುನ್ನಾರ ನಡೆಸಿ ನಮ್ಮನ್ನು ಹೆದರಿಸ್ತಾ ಇದ್ದಾರೆ. ಮನೆ ಖಾಲಿ ಮಾಡಬೇಕು ಅಂತ ಇದ್ದಾರೆ. ನೀವು ಬಂದು ಬಾಗಿಲು ತಟ್ಟಿದಾಗ ಅದೇ ರೌಡಿಗಳು ಬಂದ್ಬಿಟ್ರೇನೋ ಅಂತ ಗಾಬರಿ ಆಗಿ ಜಾನ್ಕಿ ಬಿದ್ದುಬಿಟ್ಲು. ಯಾವ ದುಷ್ಕರ್ಮಿಗಳು? ಅದ್ಯಾರು ಅಂತ ತೋರಿಸಿ ಅಪ್ಪಾಜಿ, ಒಬ್ಬೊಬ್ರದ್ದು ಗಾಚಾರ ಬಿಡಿಸ್ಬಿಡ್ತೀನಿ. ಸಾಕ್ ಮುಚ್ಚೋ ಬಾಯಿ, ಗ್ರಾಚಾರ ಬಿಡಿಸ್ತಾನಂತೆ. ನೀನ್ ಯಾರು ಅವ್ರ ಗ್ರಾಚಾರ ಬಿಡಿಸೋಕೆ? ನಾನು ಒಬ್ಬ ಮನುಷ್ಯ, ಕಷ್ಟದಲ್ಲಿರೋರ್ ಸಂಕಟ ನೋಡಿದಾಗ ಅವ್ರಿಗೆ ಒಳ್ಳೇದ್ ಮಾಡೋ ಮನ್ಸಿರೋ ವ್ಯಕ್ತಿ.
ಅದರಿಂದ ಬಂದವ್ರ ಬಾಯಿ ಮುಚ್ಚಕ್ಕಾಗಲ್ಲ. ಸಂಬಂಧ ಇಲ್ಲದೆ ನೀನೇನಾದ್ರೂ ಆ ರೌಡಿಗಳ ಜೊತೆ ಮಾತಾಡಕ್ ಹೋದ್ರೆ ನಿನಗೂ ಇವ್ರಿಗೂ ಏನ್ ಸಂಬಂಧ? ಸೈಲೆಂಟ್ ಆಗಿ ಸೈಡ್ಗಿರು ಅಂತಾರೆ. ಸಂಬಂಧ ಏನು ಅಂದ್ರೆ ನಾನು ಅವ್ರ ಪಕ್ಕದ ಮನೆಯವನು ಅಂತೀನಿ. ಪಕ್ಕದ ಮನೆಯವರಾದ್ರೆ ಪಕ್ಕದಲ್ಲೇ ತೆಪ್ಪಗಿರಿ, ನಾವೇ ನಿಮ್ಮನೆಗೆ ಬಂದಿಲ್ಲ ಅಂತಾರೆ. ಆಗ್ಲೇ ಡಾಕ್ಟರ್ ಹೇಳಿಲ್ವಾ ಮಗ ಸೊಸೆ ಅಂತ, ನಾನು ಅವ್ರ ಮಗ ಅಂತೀನಿ. ಅಮೆರಿಕಾದಿಂದ ನಿಮ್ ಹುಟ್ಟಡಕ್ಸಕ್ ಬಂದಿದ್ದೀನಿ ಅಂತೀನಿ. ಒಟ್ನಲ್ಲಿ ಆ ಡೂಪ್ಲಿಕೇಟ್ ಜನ ನಮ್ಮ ಅಪ್ಪಾಜಿ ಅಮ್ಮಂಗ್ ತಂಟಕ್ ಬರ್ದೇ ಇರೋ ಹಾಗೆ ಯಾವ ರೀತಿ ಪ್ರೊಡಕ್ಷನ್ ಬೇಕೋ ಅದೆಲ್ಲ ಮಾಡ್ತೀನಿ. ಹೇಗೋ ಮಾಡ್ತೀಯ? ಇವ್ರು ಇಲ್ಲಿ, ನಾವು ಅಲ್ಲಿ ಯಾವ್ದ ಕಿತ್ತು ಹೋಗಿರೋ ಹಾಸ್ಟೆಲ್ ಅಲ್ಲಿ. ಆ ರೌಡಿಗಳು ಯಾವಾಗ ಬರ್ತಾರೋ ಏನೋ, ಯಾರಿಗ್ ಗೊತ್ತಿರುತ್ತೆ? ಅವ್ರು ಇಲ್ಲಿ ಬಂದಾಗ ಒಂದ್ ವೇಳೆ ಅಪ್ಪ ಫೋನ್ ಮಾಡಿ ಹೇಳ್ತಾರಂತ ಇಟ್ಕೋ, ನೀನು ಇಲ್ಲಿಗೆ ಬರುವಷ್ಟರಲ್ಲಿ ಏನ್ ಬೇಕಾದ್ರೂ ಆಗಿರುತ್ತೆ. ಅಯ್ಯೋ ಹೌದಲ್ವೇ, ನಂಗಿದು ಹೊಳಿಲೇ ಇಲ್ಲ. ನಾವು ಹಾಸ್ಟೆಲ್ ಇದ್ರೆ ಇವ್ರನ್ನ ಹೇಗೆ ಕಾಪಾಡೋದು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರು ಬಂದು ಹೋದಾಗಿಂದ ಅಮ್ಮ ಪಾಪ ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ನೆಮ್ಮದಿಯಾಗಿರ್ಬೇಕಂದ್ರೆ ನಾವ್ ಇದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಹುಡುಕ್ಬೇಕು. ಏನ್ ಮಾಡೋಣ? ನಾವಂತೂ ಇವ್ರನ್ನ ಹಾಸ್ಟೆಲ್ ಕರ್ಕೊಂಡು ಹೋಗಕ್ ಆಗಲ್ಲ. ನಾವು ಇಲ್ಲಿ ಬಂದಿರಕ್ಕಾಗಲ್ಲ. ಯಾಕಾಗಲ್ಲ? ನೀವಿಬ್ರು ಇಲ್ಲಿ ಬಂದು ಇರಕ್ಕೆ ಯಾಕಾಗಲ್ಲ? ನಾವು ಅಲ್ಲಿ ಬಂದಿರೋದಕ್ಕೆ ಆಗಲ್ಲ, ಒಪ್ಕೋತೀನಿ. ಇದು ನನ್ನ ಮನೆ, ನೀವು ಇಲ್ಲಿ ಬಂದಿರೋದಕ್ಕೆ ತೊಂದರೆ ಏನು ಇಲ್ವಲ್ಲ. ನೀವು ಇಲ್ಲೇ ಬಂದಿದ್ಬಿಡಿ. ಈ ಮನೆಯಲ್ಲಿ ಇನ್ನೂ 2 ರೂಮ್ ಇದೆ, ನೀವು ರಾಜಾರಾಣಿ ಥರ ಇರ್ಬೋದು. ಆಗಲ್ಲ ಅಪ್ಪಾಜಿ, ಹಾಸ್ಟೆಲಿಗೆಲ್ಲ ರಜಾ ಹಾಕಕ್ ಆಗಲ್ಲ. 2 ದಿನ 1 ವಾರ ಅಂತ ರಜಾ ಹಾಕಿದ್ರೆ ಆ ಜಾಗದಲ್ಲಿ ಬೇರೆ ಯಾರನ್ನಾದ್ರೂ ಅಲಾಟ್ ಮಾಡ್ಬಿಡ್ತಾರೆ. ಆಮೇಲೆ ನಾವ್ ಎಲ್ಲಿಗೆ ಹೋಗೋದು? ಮೊದ್ಲೇ ನಾವು ಅಪ್ಪ ಅಮ್ಮ ಇಲ್ದೇ ಇರೋ ಅನಾಥರು. ಆದ್ರೂ ನಾವಿಬ್ರು ಮೊದ್ಲಿಂದಾನೇ ಫ್ರೆಂಡ್ಸು. ಕಷ್ಟಪಟ್ಟು ಪಾರ್ಟ್ ಟೈಮ್ ಕೆಲಸ ಮಾಡಿ ಹಾಸ್ಟೆಲ್ ಫೀಸು, ಕಾಲೇಜ್ ಫೀಸು ಕಟ್ತಾ ಇದ್ದೀವಿ. ಹಾಸ್ಟೆಲ್ ಇಂದ ನಮ್ಮನ್ನೇನಾದ್ರೂ ಹೊರಗೆ ಹಾಕ್ಬಿಟ್ರೆ ಈ ಕಾಲದಲ್ಲಿ ಬಾಡಿಗೆ ಕಟ್ಕೊಂಡು ಇರಕ್ಕಾಗತ್ತಾ? ನೀವೇ ಹೇಳಿ. ಅಷ್ಟಕ್ಕೂ ನಾವಿಲ್ಲಿ ಬಂದ್ರೆ ಪರ್ಮನೆಂಟ್ ಆಗಿ ಇಲ್ಲೇ ಇರಕ್ಕಾಗತ್ತಾ? ಯಾಕಿರಕ್ಕಾಗಲ್ಲ? ನಮ್ಮನ್ನ ಅಪ್ಪ ಅಮ್ಮ ಅಂದ್ರೆ ಸಂಬಂಧ ಇಲ್ಲದೆ ಇದ್ರು ನೀವೇ ನಮ್ಮನ್ನ ನೋಡ್ಕೊಳಕ್ ಬಂದ್ರಿ. ಡಾಕ್ಟ್ರ್ ಬಂದಾಗ ನಮ್ಮನ್ನು ನೆಮ್ಮದಿಯಾಗಿ ನೋಡ್ಕೋತೀವಿ ಅಂತ ಭರವಸೆನೂ ಕೊಟ್ರಿ. ನೀವಿಷ್ಟೆಲ್ಲ ನಮಗೋಸ್ಕರ ರಿಸ್ಕ್ ತೊಗೊಳೋದಕ್ಕೆ ರೆಡಿ ಇರೋವಾಗ ಸುಮ್ಮನೆ ವೇಸ್ಟ್ ಆಗಿ ಬಿದ್ದಿರೋ ಈ ಜಾಗದಲ್ಲಿ ನಿಮ್ಮ ವಾಸಕ್ಕೆ ಅಂತ ಸ್ವಲ್ಪ ಕೊಡೋಕ್ಕಾಗೋಲ್ವ ನಮಗೆ? ನೋಡಿ, ನಾವು ಅನಾಥರು ಅಂತ ಕೊರಗಬೇಡಿ. ನೀವು ಹೋಗಿ ಲಗೇಜ್ ತಂದುಬಿಡಿ. ಇನ್ಮೇಲೆ ಈ ಮನೆಯಲ್ಲೇ ನಿಮ್ಮ ವಾಸ, ನಮ್ಮ ಜೊತೆಯಲ್ಲಿ. ಬೇಡ ಅಪ್ಪಾಜಿ, ಸುಮ್ಮನೆ ನಮ್ಮಿಂದ ನಿಮಗೆ ಯಾಕೆ ತೊಂದರೆ? ತೊಂದರೆ ಏನೂ ಇಲ್ಲ, ಗಿಂದ್ರೇನೂ ಇಲ್ಲ. ನಮ್ಮ ಮಗ ಸೊಸೆ ಬಂದಿದ್ದಾರೆ ಅಂತ ತಿಳ್ಕೊತೀವಿ. ಜೊತೆಗೆ ಈ ಮುದುಕರ ಜೊತೆ ಇನ್ನೂ ಯಾರೋ ಇದ್ದಾರೆ ಅಂತಂದರೆ ಈ ಮನೆ ಮೇಲೆ ಕಣ್ಣು ಹಾಕೋರ ಸಂಖ್ಯೆನೂ ಕಮ್ಮಿ ಆಗುತ್ತೆ. ಹೋಗಿ. ನಾವು ಒಬ್ರಿಗೊಬ್ರಿಗೆ ಆಧಾರವಾಗಿ ಕೊನೆವರೆಗೂ ಇದ್ಬಿಡೋಣ. ಸರಿಯಪ್ಪ, ನೀವಿಷ್ಟು ಹೇಳ್ತಿದ್ದೀರ ಅಂದಮೇಲೆ ನಿಮ್ ಪ್ರೊಟೆಕ್ಷನ್ಗೋಸ್ಕರ ನಾವ್ ಇಲ್ಲೇ ಬಂದಿರ್ತೀವಿ. ಆಯ್ತು, ಹೋಗಿ, ಬೇಗ ಹೋಗಿ ಬೇಗ ಬಂದ್ಬಿಡಿ. ಏನು ಜಾನಕಿ? ಸರಿ ಅಪ್ಪಾಜಿ, ನಾವಿನ್ನು ಹೋಗಿ ಬರ್ತೀವಿ. ದಯವಿಟ್ಟು ಯಾರೇ ಬಾಗಿಲು ತಟ್ಟಿದ್ರು ಬಾಗಿಲು ತೆಗಿಬೇಡಿ. ನಾವು ಬೇಗ ಬಂದ್ಬಿಡ್ತೀವಿ. ನಡಿ ಅನ್ಗ. ಅಪ್ಪ ಬರ್ತೀವಿ, ಅಮ್ಮ ಬರ್ತೀವಿ, ಹುಷಾರು, ಬರ್ತೀವಪ್ಪ. ರೀ, ಅದ್ಯಾಕೆ ನೀವು ಭುಜಂಗಯ್ಯ ಅನ್ನೋರ್ಗೆ ಅತ್ತೆ ಇಲ್ಲಿಲ್ಲ ಅಂತ ಹೇಳ್ಬೇಕು ಅಂದ್ರಿ? ಸುಷ್ಮಾ ಪ್ಲೀಸ್, ಅದ್ರ ಬಗ್ಗೆ ನನ್ನನ್ನು ಏನು ಕೇಳಬೇಡ. ಏನು ಕೇಳಬೇಡ ಅಂದ್ರೆ ಹೆಂಡತಿ ಅದ್ ನಾನು ಏನ್ ತಿಳ್ಕೊಬೇಕು ಹೇಳಿ? ಏನು ತಿಳ್ಕೋಬಾರ್ದು. ತಿಳ್ಕೊಳಕ್ ಅದೇನು ಸಂತೋಷ ಪಡೋ ವಿಷಯ ಅಲ್ಲ. ಅದರಿಂದ ನಾನು ಅನುಭವಿಸ್ತಾ ಇರೋ ನೋವೇ ಸಾಕು, ಬೇರೆ ಯಾರು ಅನುಭವಿಸೋದು ಬೇಡ. ಅಲ್ಲ ರೀ, ನೀವು ಮನ್ಸಲ್ಲಿ ಇಷ್ಟು ನೋವು ತುಂಬಿಕೊಂಡಿದ್ರೆ ನಾನು ಹೇಗ್ ತಾನೇ ಸಮಾಧಾನದಿಂದಿರಕ್ ಸಾಧ್ಯ? ಭುಜಂಗಯ್ಯ ಫೋನ್ ಮಾಡಬಾರ್ದಾಗಿತ್ತು. ಯಾರೀ ಆ ಭುಜಂಗಯ್ಯ? ನನ್ನ ಪಾಲಿನ ಶತ್ರು ಅನ್ಕೋ.
ಅವನು ಈ ಮನೆಗೆ ಬರಬಾರ್ದು. ಕೆಲವು ವರ್ಷಗಳಿಂದ ಅವನು ಈ ಕಡೆ ಬಂದೇ ಇಲ್ಲ. ಬಹುಶಃ ಸತ್ತೇ ಹೋಗಿದ್ದಾನೆ ಅನ್ಕೊಂಡಿದ್ದೆ. ಇನ್ನೂ ಬದುಕಿದ್ದಾನೆ. ಇಂಥವ್ರು ನೋಡೇ ಇರಬೇಕು ಪಾಪಿ ಚಿರಾಯು ಅನ್ನೋದು. ಅಲ್ಲ ರೀ, ಅವ್ರು ಯಾರು ಅಂತನಾದ್ರೂ ಹೇಳ್ಬಾರ್ದಾ? ಅವನು ನಮ್ಮಪ್ಪನಿಗೆ ಸ್ನೇಹಿತ ಆಗಷ್ಟೇ ಇದ್ದಿದ್ರೆ ಯಾವ ಸಮಸ್ಯೆನೂ ಇರ್ತಿರ್ಲಿಲ್ಲ. ಛೇ ಸುಷ್ಮಾ, ಪ್ಲೀಸ್ ಅದ್ರ ಬಗ್ಗೆ ಇನ್ನೇನು ಕೇಳಬೇಡ ನನ್ನನ್ನು. ಸುಷ್ಮಾ, ಏನ್ ಲತಾ? ಅದ್ಯಾರೋ ಭುಜಂಗಯ್ಯ ಅಂತ ಬಂದಿದ್ದಾರೆ. ಛೇ, ಯಾವನ್ನ ಈ ಜನ್ಮದಲ್ಲೇ ನೋಡಬಾರ್ದು ಅನ್ಕೊಂಡಿದ್ನೋ ಅವನೇ ಬಂದ್ಬಿಟ್ನಾ? ತಗೊಳ್ಳಿ, ಎಲ್ಲ ಸರಿಯಾಗಿದೆ ನೋಡ್ಕೊಳ್ಳಿ. ಏ ಭುಜಂಗಯ್ಯ! ಓ ಸುಂದರ್, ಬಾಪ, ಚೆನ್ನಾಗಿದೆಯಾ? ನಾನ್ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಈಗಲೇ ಇಲ್ಲಿಂದ ಹೊರಟೋಗಿ ಇನ್ಯಾವತ್ತೂ ನಮ್ಮ ಮನೆ ಕಡೆ ಬರಬೇಡಿ. ಯಾಕಪ್ಪ, ಏನಾಯ್ತು? ಯಾಕೆ ಇಂಥ ಮಾತುಗಳು ನನಗೆ ಹೇಳ್ತಾ ಇದೆಯಾ? ನೋಡಿ, ನಮ್ಮಪ್ಪ ನಿಮ್ಮನ್ನ ಸ್ನೇಹಿತರು ಅಂತ ನಂಬಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇಷ್ಟೊಂದು ಸಹನೆ ತಂದ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾಕೆ ಏನು ಅನ್ನೋ ಪ್ರಶ್ನೆ ಮಾಡಬೇಡಿ. ನಿಮ್ಮಿಂದ ನನ್ನ ಮನಸ್ಸಿಗೆ ಬೇಕಾದಷ್ಟು ನೋವಾಗಿದೆ. ಅದನ್ನೆಲ್ಲ ಹೇಳಿ ನನ್ನ ಬಾಯಿ ಹೊಲಸು ಮಾಡ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಹೋಗ್ತೀನಪ್ಪ. ಮತ್ತೆ ಈ ಮನೆಗೆ ಯಾವತ್ತೂ ನಾನು ಬರೋದಕ್ಕೆ ಸಾಧ್ಯ ಇಲ್ಲ. ಬರೋದಕ್ಕೆ ಸಾಧ್ಯ ಆಗತ್ತೋ ಇಲ್ಲೋ ಅಂತಾನೆ ನಿಮ್ಮ ಅಪ್ಪನಿಗೆ ಸೇರಿದ ಕೆಲವು ಕಾಗದ ಪತ್ರಗಳನ್ನ ನಿಮ್ಮ ತಾಯಿಗೆ ಕೊಟ್ಬಿಟ್ಟು ಹೋಗೋಣ ಅಂತಾನೆ ಬಂದಿದ್ದು ನಾನು. ವೃದ್ಧಾಶ್ರಮದಲ್ಲಿ ನಿಮ್ಮಮ್ಮ ಇರಲಿಲ್ಲ ಅಂತ ಹೇಳಿ ಮನೆಗೆ ಫೋನ್ ಮಾಡಿ ಇಲ್ಲಿದ್ದಾರಲ್ಲ ಅಂತ ಕೊಟ್ಟು ಹೋಗೋಣ ಅಂತ ಬಂದೆ. ಸರಿ, ಕೊಟ್ಟ ಆಯ್ತಲ್ಲ, ಹೊರಡೆ. ಹೋಗ್ತೀನಪ್ಪ. ಹೋಗಕ್ ಮುಂಚೆ ಒಂದು ಮಾತು. ನಾನು ನಿಮ್ಮ ಕುಟುಂಬಕ್ಕೆ ಯಾವ ಕೇಡನ್ನೂ ಮಾಡಿಲ್ಲ, ಯಾವ ಅನ್ಯಾಯನೂ ಮಾಡಿಲ್ಲ. ಸಾಧ್ಯವಾದ ಮಟ್ಟಿಗೆ ಆ ದೇವರು ನನಗೆ ಶಕ್ತಿ ಕೊಟ್ಟಷ್ಟು ಒಳ್ಳೇದೇ ಮಾಡಿದ್ದೀನಿ, ಸಹಾಯನೂ ಮಾಡಿದ್ದೀನಿ. ಆ ಸತ್ಯ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು. ನಿಮ್ಮ ಅಪ್ಪನಿಗೆ ಗೊತ್ತಿತ್ತು, ನಿಮ್ಮ ತಾಯಿಗೂ ಗೊತ್ತಿದೆ. ನಿನಗದನ್ನ ಗೊತ್ತುಪಡಿಸ್ಬೇಕು ಅನ್ನೋ ಅಗತ್ಯ ನನಗಿಲ್ಲ. ಆದರೆ ಇವತ್ತಲ್ಲ ನಾಳೆ ಇದು ನಿನಗೆ ಗೊತ್ತಾದ್ರೂ ಗೊತ್ತಾಗ್ಲಿ. ನನ್ನ ಸ್ನೇಹಿತನ ಕುಟುಂಬನ ಆ ದೇವ್ರು ಚೆನ್ನಾಗಿ ಇಟ್ಟಿರ್ಲಿ ಅಂತ ನಾನು ಬದುಕಿರೋ ದಿವಸ ಕೇಳ್ಕೊತೀನಿ. ಬರ್ತೀನಪ್ಪ. ಸಾರಿ, ಬರೋದಿಲ್ಲ, ಹೋಗ್ತೀನಿ. ಹಾಯ್ ನಿಖಿಲ್, ಏನ್ ಮಾಡ್ತಾ ಇದೀಯಾ? ಏನು ಮಾಡ್ತಿಲ್ಲ. ವೆರಿ ಗುಡ್. ಎಲ್ರು ಏನು ಮಾಡದೇ ಇದ್ರು ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ ಅಂತ ರೀಲ್ ಬಿಡ್ತಾರೆ. ನಾನ್ ನೋಡಿರೋರಲ್ಲಿ ನೀನೊಬ್ನೇನಪ್ಪ ಈ ತರ ಸತ್ಯ ಹೇಳಿರೋದು. ನೀವ್ಯಾರು? ನನ್ನ ರೂಮಿಗೆ ಯಾಕೆ ಬಂದಿದ್ದೀರಾ? ಓ, ಗುಡ್ ಕ್ವೆಶ್ಚನ್. ಉತ್ತರ ವೆರಿ ಸಿಂಪಲ್. ನಾನು ನಿನ್ ಫ್ರೆಂಡು, ನಿನ್ನ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾನು ಇವತ್ತೇ ನೋಡ್ತಿರೋದು. ಏನ್ನ? ನನ್ನ ರೂಮಿಗೆ ಬಂದ್ರು ನನ್ನ ಜೊತೆನೆ ಸುಳ್ಳು ಹೇಳೋರನ್ನ. ಓ, ವೆರಿ ಗುಡ್. ನಾನು ಕೊಟ್ಟಿರೋ ಟೆಸ್ಟ್ ಅಲ್ಲಿ ನೀನ್ ಪಾಸ್ ಆಗ್ಬಿಟ್ಟೆ. ಏನ್ ಟೆಸ್ಟು? ನೀನು ಜಾಣನೋ ದಡ್ಡನೋ ಅಂತ ತಿಳ್ಕೊಳ್ಳೋ ಟೆಸ್ಟ್. ನೀವ್ ಯಾಕೆ ಅದನ್ನ ತಿಳ್ಕೋಬೇಕು? ಯಾಕಂದ್ರೆ ನನ್ನ ಹಳೆ ಫ್ರೆಂಡು ಹೊಸ ಫ್ರೆಂಡು ಇಬ್ರು ಸಂತೋಷವಾಗಿರ್ಬೇಕು, ಅದಕ್ಕೆ. ಹೊಸ ಫ್ರೆಂಡ್ ಯಾರು? ಹಳೆ ಫ್ರೆಂಡ್ ಯಾರು? ಹೊಸ ಫ್ರೆಂಡು ನೀನು, ಹಳೆ ಫ್ರೆಂಡು ನಿಮ್ಮಮ್ಮ. ಓ, ನೀವ್ ಅಮ್ಮನ ಫ್ರೆಂಡಾ? ಹೌದು, ಹೇಳಿದ್ನಲ್ಲ. ನೀವ್ ಅಮ್ಮನ್ಗೆ ಫ್ರೆಂಡು, ಆದ್ರೆ ನಂಗೆ ನೀವು ಎನಿಮಿ. ಅದ್ಯಾಕಪ್ಪ ಅಮ್ಮನ್ ಫ್ರೆಂಡು ನಿನಗೆ ಎನಿಮಿ ಆಗ್ಬೇಕು? ಯಾಕಂದ್ರೆ ಅಮ್ಮ ನನ್ನ ಎನಿಮಿ.
ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬಾರ್ದಪ್ಪ. ಯಾವ ಅಮ್ಮನೂ ಯಾವ ಮಕ್ಕಳಿಗೂ ಎನಿಮೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ನಿನ್ನಮ್ಮ ನಿನ್ನ ಪಾಲಿಗೆ ಗಾಡ್, ದೇವ್ರಿದ್ದಾಗೆ. ಏನಿಲ್ಲ, ಗಾಡ್ ಆಗಿದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗಿತ್ತಲ್ವಾ? ಏನಪ್ಪ ನಿನ್ ಪ್ರಶ್ನೆ? ನಮ್ಮಪ್ಪ ಯಾರು ಅನ್ನೋ ಪ್ರಶ್ನೆ. ನಿಮ್ ತಂದೆ ಯಾರು ಅನ್ನೋ ವಿಚಾರ ನಿಮ್ಮಮ್ಮ ನಿನ್ನ ಹತ್ರ ಹೇಳಲಿಲ್ಲ ಅನ್ನೋ ಕಾರಣಕ್ಕೆ ನೀನು ನಿಮ್ಮಮ್ಮನ ಹತ್ರ ಮಾತಾಡ್ತಾ ಇಲ್ವಾ? ಹೌದು, ಅಪ್ಪ ಯಾರು ಅಂತ ಅಮ್ಮ ಯಾಕೆ ಹೇಳ್ಬಾರ್ದು? ಅಮ್ಮ ಹೇಳ್ದೆ ಇರೋದಕ್ಕೆ ನಾನು ಅಮ್ಮನ ಜೊತೆ ಮಾತಾಡ್ತಾ ಇಲ್ಲ. ನಿಮ್ ತಂದೆ ಯಾರು ಅಂತ ನಿಮ್ಮಮ್ಮ ನಿನ್ನ ಹತ್ರ ಹೇಳಿದ್ರೆ ಅಮ್ಮನ ಹತ್ರ ಮಾತಾಡ್ತೀಯಾ? ಹೌದು, ಮಾತಾಡ್ತೀನಿ. ಅದ್ ಸರಿ, ಇಷ್ಟ ಚಿಕ್ಕ ವಿಷಯಕ್ಕೆ ನೀನು ನಿಮ್ಮ ಅಮ್ಮನ ಮೇಲೆ ಮುನಿಸ್ಕೊಂಡು ಮಾತಾಡದೆ ಇರೋದು ತಪ್ಪಲ್ವಾ ನಿಖಿಲ್? ನಿಮ್ಗೆ ಇದು ಚಿಕ್ಕ ವಿಷಯ, ಆದ್ರೆ ಅಪ್ಪನ ಹೆಸರು ಗೊತ್ತಿಲ್ಲದೆ ನನಗೆ ಎಷ್ಟು ಇನ್ಸಲ್ಟ್ ಆಗಿದೆ ಗೊತ್ತಾ? ನಮ್ಮ ಫ್ರೆಂಡ್ಸ್ ಎಲ್ರು ಎಷ್ಟು ರೇಗಿಸ್ತಾರೆ ಗೊತ್ತಾ? ನಿನ್ ಫ್ರೆಂಡ್ಸ್ಗೆ ಒಂಚೂರು ಬುದ್ಧಿ ಇಲ್ಲ, ಅಷ್ಟೊಂದು ರೇಗಿಸ್ತಾರ ನಿನ್ನ? ಬರೀ ಫ್ರೆಂಡ್ಸ್ ಅಲ್ಲ, ಯಾರ್ಯಾರೋ ಈ ನಿಖಿಲ್ಗೆ ಅವನ ಅಪ್ಪನ ಹೆಸರೇ ಗೊತ್ತಿಲ್ಲ ಅಂತ ಏನೇನೋ ಕೆಟ್ಟದಾಗಿ ಮಾತಾಡ್ತಾರೆ. ನಿಖಿಲ್, ನಿನ್ನ ಹತ್ರ ಹಾಗೆ ಮಾತಾಡೋರಿಗೆಲ್ಲ ಸತ್ಯ ಏನು ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ಅವ್ರಿಗೆಲ್ಲ ತಮ್ಮ ತಪ್ಪೇನು ಅಂತ ಗೊತ್ತಾಗುತ್ತೆ. ನಿಮ್ಮಪ್ಪ ಸತ್ತೋಗಿದ್ದಾರಾ ಅಂತ ಕೇಳ್ತಾರೆ, ಇಲ್ಲ ಅಂದ್ರೆ ಅವ್ರೆಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ಅಮ್ಮನ ನಾನು ಎಷ್ಟು ಸಲ ಕೇಳಿದ್ರು ಹೇಳಿಲ್ಲ, ಅದಕ್ಕೆ ನಾನು ಅಮ್ಮನ ಜೊತೆ ಮಾತಾಡ್ತಿಲ್ಲ. ಅಪ್ಪ ಯಾರು ಅಂತ ಹೇಳೋವರೆಗೂ ನಾನು ಮಾತಾಡಲ್ಲ. ನಿಖಿಲ್, ನೀನೇನು ಯೋಚನೆ ಮಾಡಬೇಡ. ನಿಮ್ಮ ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ನಿಮ್ಮ ಅಪ್ಪನ ವಿಚಾರ ನಿನಗೆ ತಿಳಿಸೋದಕ್ಕೆ ನಾನು ಹೇಳ್ತೀನಿ. ಇನ್ಮೇಲೆ ಯಾರು ನಿನಗೆ ಅವಮಾನ ಮಾಡಬಾರ್ದು, ಆ ಥರ ನಾನು ನೋಡ್ಕೋತೀನಿ, ಆಯ್ತಾ? ಈಗ ನನ್ನ ಫ್ರೆಂಡ್ ಅಂತ ಒಪ್ಕೋತೀಯಾ? ಆಯ್ತು. ನಿಮ್ಮ ಹೆಸರು? ಪ್ರತಿಭಾ ಅಂತ. ನನ್ನ ಫೋನ್ ನಂಬರು ನಿನಗೆ ಕೊಟ್ಟಿರ್ತೀನಿ. ಏನಾದರೂ ಅರ್ಜೆಂಟಾಗಿ ಹೇಳೋದಿದ್ರೆ ನನಗೆ ಫೋನ್ ಮಾಡು. ನಮ್ಮನೆ ಹತ್ರದಲ್ಲೇ ಇದೆ, ಬಾ ಒಂದ್ಸಲ ನಮ್ಮನೆಗೆ. ಆಯ್ತು ಆಂಟಿ, ನೀವು ಹೇಳಿದೆಲ್ಲ ಆದ್ರೆ ಮಾತ್ರ ನನ್ನ ಅಮ್ಮನ ಜೊತೆ ಮಾತಾಡೋದು. ಓಕೆ, ಖಂಡಿತ ಆಗುತ್ತೆ. ಬರ್ಲಾ? ಬಾಯ್ ಬಾಯ್. ಪ್ರತಿಭಾ ಆಂಟಿ, ನೀವು ತುಂಬಾ ಒಳ್ಳೆಯವರು. ಆಮೇಲಿಂದ ನೀವು ನನ್ನ ಫ್ರೆಂಡ್. ರಿಯಲಿ? ಬಾಯ್. ನನ್ನ ಪಾಲ್ಗಿರೋರು ಒಬ್ರೇ ರಾಯರು. ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗೋಕೆ ಕಾರಣ ಆಗ್ಬಿಟ್ರು ನೋಡು. ಯಾವ ರಾಯರೇ? ಮಂತ್ರಾಲಯದ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳ? ನಾವು ಅನ್ಕೊಂಡಿದ್ ಕೆಲಸ ಬೇಗ ಆಗ್ಲಿ ಅಂತ ಮಂತ್ರಾಲಯಕ್ಕೆ ಹರಕೆ ಕಟ್ಕೊಂಡೇನೆ ನನಗ. ರಾಘವೇಂದ್ರ ರಾಯರಲ್ವೋ, MS ಭಾಸ್ಕರ್ ರಾಯರು. ತಗೊಳಪ್ಪ, ದೇವ್ರುಗಳು ಇಂಚೆನ್ ಇಟ್ಕೊಳಕ್ ಶುರು ಮಾಡ್ಬಿಟ್ರ. ಯಾವ ಊರ್ ದೇವ್ರು ಈ ಭಾಸ್ಕರ್ ರಾಯರು? ಯಾವ ಮಠ? ಶ್ರಾವಣ ಮಠ, ಭಾಸ್ಕರ ಪೀಠ, ಮೇಘಮಲ್ಹಾರ ರಸ್ತೆ, ವರ್ಷ ಬಡಾವಣೆ. ಎಲ್ಲಿದೆಯಾ ಇವೆಲ್ಲ? ಹುಟ್ಟಾಗಿಂದ ಹೆಸರೇ ಕೇಳಿಲ್ವಲ್ಲೇ? ಅಯ್ಯೋ ಕರ್ಮಕಾಂಡ, ಇನ್ನೂ ಅರ್ಥ ಆಗ್ಲಿಲ್ವೇನೋ ನಿನ್ಗೆ? ಮೇಘ ನಮ್ಮಕ್ಕ, ಶ್ರಾವಣ ನಮ್ ಭಾವ, ವರ್ಷ ಅವ್ರ ಮಗಳು. ನಮ್ಮ ಅಕ್ಕನ ಮಾವನೇ ಸಾಕ್ಷಾತ್ ಭಾಸ್ಕರ್ ರಾಯರು. ಓಹೋ, ರಾಯರು ಅಂದ್ರೆ ಆ ಇರಿಟೇಟಿಂಗ್ ಮುದ್ಕ? ಎಕ್ಸಾಕ್ಟ್ಲಿ. ನಾವು ಆ ಮನೆಗೆ ಹೋಗಿ ಸೇರ್ಕೊಳ್ಳೋ ಐಡಿಯಾ ಸಕ್ಸಸ್ ಆಗೋಕೆ ಈ ಮುದ್ಕ ಹೆಂಗ್ ಕಾರಣ? ಅವ್ರ ನೆರಳು ಕಂಡ್ರೆ ಆಗ್ತಿರ್ಲಿಲ್ವಲ್ಲ ನಿನ್ಗೆ? ಅಂಥವ್ರು ನಿನಗೆ ಈ ಐಡಿಯಾ ಹೆಂಗ್ ಕೊಟ್ರು? ಆದ್ರೆ ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟ್ ಆಗಿ ನನ್ಗೆ ಅವಮಾನ ಮಾಡಿ ನನ್ ಮೇಲೆ ಫಿಟ್ಟಿಂಗ್ ಇಟ್ಟು ಆ ಮನೆಗೆ ಕಾಲ್ ಇಡದೆ ಇರೋ ಹಾಗೆ ಮಾಡಿದ್ರಲ್ಲ ಆ ರಾಯರು. ಅವಾಗ್ಲೇ ಡಿಸೈಡ್ ಮಾಡ್ಬಿಟ್ಟೆ, ಬದುಕಿದ್ರೆ ಅವ್ರಕ್ಕಿಂತ ಒಂದ್ ಲೆವೆಲ್ ಮೇಲಾಗೆ ಬದುಕ್ಬೇಕು ಅಂತ. ಅದ್ರ ಫಲನೇ ಈ ಐಡಿಯಾ ಸಕ್ಸಸ್ ಆಗ್ತಾ ಇರೋದು. ಅಂತೂ ಇಂತೂ ತನ್ನ ಪಾಡಿಗೆ ಆರಾಮಾಗಿರೋ ಆ ರಾಯರನ್ನ ನೀನ್ ಈ ಕೆಟ್ಟ ಕೆಲ್ಸಕ್ಕೆ ಸ್ಫೂರ್ತಿ ಅಂತಿದ್ಯಾ. ಏನು ಮಾಡಕ್ಕಾಗಲ್ಲ, ಯಾರ್ಯಾರೋ ಸ್ಫೂರ್ತಿ ಆಗ್ತಾರೆ. ಯಾರಾದ್ರೂ ಆಗ್ಲಿ, ನಿನಗ್ ನಾನೇ ಸ್ಫೂರ್ತಿ. ಒಪ್ಕೊಳ್ತೀಯಾ? ಒಪ್ಕೊಳ್ದೇ ಇದ್ರೆ ಉಳ್ಗಾಲ ಇದೆಯಾ ನನಗೆ? ಅಂದ್ರೇನು? ಅಂದ್ರೆ ನೀನ್ ಇಲ್ದೆ ಹೋಗಿದ್ರೆ ಬಿಟ್ಟಿ ವಾಸ, ಬಿಟ್ಟಿ ಊಟ, ಬಿಟ್ಟಿ ನೋಟ ಆಲ್ 24 hours ಸಿಗೋಕಾಗ್ತಿತ್ತ ಅಂತಿದ್ದೀನಿ. ಕರೆಕ್ಟ್. ಇನ್ಮೇಲೆ ನಮ್ ಲೈಫೇ ಬಿಟ್ಟಿ.
ಬಿಟ್ಟಿ ಓಕೆ, ಆದ್ರೆ ಬೇಕಾ ಬಿಟ್ಟಿ ಆಗ್ಬಾರ್ದು. ಎಂಥದ್ದು ಇಲ್ಲ. ಆದ್ರೂ ಒಂದ್ ಬುದ್ಧಿ ಮಾತು ಹೇಳ. ಏನು? ನಮ್ಗೇಗೋ ಈಗ ಅವ್ರ ಮನೇಲಿ ಇರೋದಕ್ ಜಾಗ ಸಿಕ್ಕಿದೆ. ನೀನ್ ಹೇಳ್ದಾಗೆ ಎಲ್ಲ ಬಿಟ್ಟಿಲೂ ಸಿಗ್ತಾ ಇದೆ. ಇದಕ್ಕಿಂತ ಹೆಚ್ಚಿಂದು ಇನ್ನೇನ್ ಬೇಕು? ಯಾಕ್ ಬೇಕು? ಆ ರೌಡಿಗಳನ್ನ ಇನ್ಮೇಲೆ ಮನೆ ಕಡೆ ಬರೋದ್ ಬೇಡ ಅಂತ ಹೇಳ್ಬಿಡು. ಆ ಮುದ್ಕಿ ಜೊತೆ ಹೇಗೋ ಹೊಂದ್ಕೊಂಡು ಹಾಯಾಗಿ ಇದ್ಬಿಡೋಣ. ನೋಡು, ಗಾಂಧಿ ತಾತನ ಅಪ್ರಾವತಾರ ಆಡ್ದಾಗ ಆಡ್ಬೇಡ. ಸುಮ್ನೆ ನೀನ್ ಬೈಕ್ ಪ್ಲಾಸ್ಟರ್ ಹಾಕೊಂಡು ತೆಪ್ಪಗೆ ನನ್ ಜೊತೆ ಇದ್ಬಿಡು. ಬೇಕಾ ಬಿಟ್ಟಿ ಸಜೆಷನ್ ಏನಾದ್ರೂ ಕೊಡೋಕ್ ಬಂದ್ರೆ ನನ್ನ ಸುಂದರವಾದ ಕೈ ಬೆರಳಚ್ಚು ನಿನ್ ಕೆನ್ನೆಗೆ ಮುಡಿಸ್ಬೇಕಾಗತ್ತೆ. ಹುಷಾರ್, ನಡಿ ಈಗ. ಅಪ್ಪಣೆ ಮಹಾರಾಣಿ ಅವರೇ. ಏಯ್, ಬೇಗ ಬನ್ರೋ.